ಜೈಲಿನಲ್ಲಿ ನಿತ್ಯ ನರಕ, ಬೇರೆ ಆರೋಪಿಗಳಿಂದ ಹಿಂಸೆ. ಹೀಗೆ ನಟ ದರ್ಶನ್ ಜಾಮೀನು ಅರ್ಜಿಯಲ್ಲಿ ಆರೋಪಗಳ ಸುರಿಮಳೆ ಮಾಡಿದ್ರು. ಡೆವಿಲ್ ಆರೋಪಗಳಿಗೆ ಜೈಲಾಧಿಕಾರಿಗಳು ರಿಪೋರ್ಟ್ ರೆಡಿ ಮಾಡಿದ್ದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ಜೈಲಾಧಿಕಾರಿಗಳ ವರದಿಯಲ್ಲಿ ಏನಿದೆ, ದರ್ಶನ್ಗೆ ಬೇಲ್ ಸಿಗುತ್ತಾ ಅಂತ ನೋಡೋಣ ಈ ಸ್ಟೋರಿಯಲ್ಲಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಾಲಿಗೆ ಇಷ್ಟು ದಿನ ಆಗಿದ್ದು ಒಂದು ಲೆಕ್ಕ, ಇನ್ಮೇಲೆ ಶುರುವಾಗೋದು ಇನ್ನೊಂದು ಲೆಕ್ಕ. ಕಳೆದ 8 ತಿಂಗಳಿಂದ ಕತ್ತಲ ಕೋಣೆಯಲ್ಲಿರುವ ದರ್ಶನ್ ವಿಲವಿಲ ಒದ್ದಾಡುತ್ತಿದ್ದಾರೆ. ಕನಿಷ್ಠ ಮೂಲಸೌಕರ್ಯವೂ ಸಿಗದೆ ಕತ್ತಲೆ ಕೋಣೆಯಲ್ಲಿ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ. ಮೆತ್ತಗಿರೋ ಹಾಸಿಗೆ ಇರಲಿ, ಚಾಪೆ ದಿಂಬಿಗೂ ಹೋರಾಟ ಮಾಡಿ ಪಡ್ಕೊಂಡಿದ್ದಾರೆ. ಸದ್ಯ ಜೈಲಿನಲ್ಲಿರುವ ದರ್ಶನ್ ಮಧ್ಯಂತರ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ಕೂಡ ನಡೆದಿದ್ದು, ಸರ್ಕಾರ ಹಾಗೂ ವಿಚಾರಣಾ ಕೋರ್ಟ್ಗೆ ದರ್ಶನ್ಗೆ ನೀಡಲಾದ ಸವಲತ್ತುಗಳ ಬಗ್ಗೆ ವರದಿ ನೀಡುವಂತೆ ಸುಪ್ರೀಂ ಸೂಚಿಸಿತ್ತು. ಸದ್ಯ ಸರ್ಕಾರ ಈಗ ಸವಲತ್ತುಗಳ ಬಗ್ಗೆ ವರದಿ ತಯಾರಿಸಿ ಸದ್ಯದಲ್ಲೇ ಸುಪ್ರೀಂ ಕೋರ್ಟ್ಗೆ ನೀಡಲಿದೆ. ಜೈಲಿನಲ್ಲಿ ದರ್ಶನ್ಗೆ ಸವಲತ್ತುಗಳ ಬಗ್ಗೆ ರಿಪೋರ್ಟ್ ರೆಡಿ. ಜೈಲಾಧಿಕಾರಿಗಳಿಂದ ಗೃಹ ಇಲಾಖೆಗೆ ವರದಿ ರವಾನೆ. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಜೈಲಾಧಿಕಾರಿಗಳು ದರ್ಶನ್ಗೆ ಕೊಟ್ಟ ಸವಲತ್ತುಗಳ ಬಗ್ಗೆ ವರದಿ ತಯಾರಿಸಿದ್ದಾರೆ. ಈ ವರದಿಯನ್ನ ಗೃಹ ಇಲಾಖೆಗೆ ಕೊಟ್ಟಿದ್ದು, ಗೃಹ ಇಲಾಖೆ ಪರಿಶೀಲಿಸಿ ಸುಪ್ರೀಂ ಕೋರ್ಟ್ಗೆ ನೀಡಲಿದೆ. ಹಾಗಾದ್ರೆ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕೊಲೆ ಆರೋಪಿ 2025 ಆಗಸ್ಟ್ 14ರಿಂದ ಜೈಲಿನಲ್ಲಿದ್ದಾರೆ. ಈ ವೇಳೆ ಬೇರೆ ಯಾವುದೇ ಆರೋಪಿಗಳನ್ನ ಭೇಟಿ ಮಾಡಿಲ್ಲ. ಸುರಕ್ಷತೆಯ ದೃಷ್ಟಿಯಿಂದ ಪ್ರತ್ಯೇಕವಾದ ಬ್ಯಾರಕ್ನಲ್ಲಿ ಇಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವುದೇ ಆರೋಪಿಗಳನ್ನ ಕತ್ತಲ ಕೋಣೆಯಲ್ಲಿ ಇರಿಸಿಲ್ಲ. ಬೇರೆ ಆರೋಪಿಗಳು ಅವಮಾನ ಮಾಡುವ ಪ್ರಸಂಗವೂ ಎದುರಾಗಿಲ್ಲ. ಇನ್ನು ಜೈಲಿನಲ್ಲಿರುವ ಇತರ ವಿಚಾರಣಾಧೀನ ಆರೋಪಿಗಳಿಗೆ ಮ್ಯಾನ್ಯುವಲ್ ಪ್ರಕಾರ ನೀಡುತ್ತಿರುವ ಸೌಲಭ್ಯಗಳನ್ನು ದರ್ಶನ್ಗೂ ನೀಡಲಾಗಿದೆ. ಅದಕ್ಕೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿ ಹಾಗೂ ಕ್ವಾರಂಟೈನ್ ಸೆಲ್ ವಿಡಿಯೋ ದೃಶ್ಯಾವಳಿಗಳನ್ನು ಸಾಕ್ಷ್ಯಗಳಾಗಿ ನಮೂದು ಮಾಡಲು ಮುಂದಾಗಿದ್ದಾರೆ. ಸದ್ಯ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗೃಹ ಇಲಾಖೆಗೆ ವರದಿ ನೀಡಿದ್ದು, ಗೃಹ ಇಲಾಖೆಯಿಂದ ಸುಪ್ರೀಂ ಕೋರ್ಟ್ಗೆ ರಿಪೋರ್ಟ್ ರವಾನೆಯಾಗಲಿದೆ. ದರ್ಶನ್ ಆರೋಪಿಸಿದ ಎಲ್ಲ ವಿಚಾರಗಳ ಬಗ್ಗೆ ಸೂಕ್ತ ಉತ್ತರ ನೀಡಲು ಕಾರಾಗೃಹ ಇಲಾಖೆ ಮುಂದಾಗಿದ್ದು, ಮುಂದಿನ ವಾರ ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಒಟ್ನಲ್ಲಿ ಜೈಲಿನಲ್ಲಿರುವ ದರ್ಶನ್ ಯಾವಾಗ ಆಚೆ ಬರ್ತೇನೆ ಎಂದು ಬಕಪಕ್ಷಿಯಂತೆ ಕಾಯ್ತಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.